ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ವೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿನ ನೀರನ್ನು ಕುಡಿಯೋದ್ರಿಂದ ಯಾವೆಲ್ಲ ಪ್ರಯೋಜನಗಳಾಗ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈಗ ಹೆಚ್ಚು ಜನರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿತಾ ಇದ್ದವರು, ಖಾಲಿ ಹೊಟ್ಟೆ ಕಾಫಿ ಟೀ ಕುಡಿತಾ ಇದ್ದಂಥವ್ರು ಅದನ್ನು ಇವಾಗ ಬಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚ ನೀರು ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ತುಂಬಾ ಒಳ್ಳೆಯ ಅಭ್ಯಾಸ. ಯಾಕೆಂತಂದರೆ ರಾತ್ರಿ ಇಡೀ ನಮ್ಮ ದೇಹ ಏನು ಒಣಗಿರ್ತದೆ, ಡಿಹೈಡ್ರೇಟ್ ಆಗಿರ್ತದೆ, ಆ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ, ಬಾಡಿ ಹೈಡ್ರೇಟ್ ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಅಂದರೆ ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಮಲಬದ್ಧತೆ, ಅಸಿಡಿಟಿ, ಹೊಟ್ಟೆ ಉಬ್ಬರ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ದಿ ಜರ್ನಲ್ ಆಫ್ ಕ್ಲಿನಿಕಲ್ ಎಂಡೋಕ್ರೈನಾಲಜಿ ಆ್ಯಂಡ್ ಮೆಟಬಾಲಿಸಮ್ ಒಂದು ವರದಿ ಪ್ರಕಟಣೆ ಮಾಡಿದೆ. ಈ ಒಂದು ರಿಪೋರ್ಟ್ ಪ್ರಕಾರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತದೆ. ಒಂದು 500 ml ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ನಮ್ಮ ಮೆಟಬಾಲಿಕ್ ರೇಟ್ 30% ಅಷ್ಟು ಜಾಸ್ತಿ ಆಗ್ತದೆ. ಅಂತಂದರೆ ಚಯಾಪಚಯ ಕ್ರಿಯೆ ಅಂತಂದರೆ ಆಹಾರ ಜೀರ್ಣವಾದ ನಂತರ ಅದು ಶಕ್ತಿಯಾಗಿ ಪರಿವರ್ತನೆ ಆಗೋದು ಪ್ರಮಾಣ 30% ಅಷ್ಟು ಹೆಚ್ಚಾಗ್ತದೆ. ಹಾಗಾದರೆ ಈ ಒಂದು ನೀರಿನ ಪ್ರಮಾಣ ಎಷ್ಟಿರಬೇಕು, ಯಾವ ಒಂದು ಉಷ್ಣಾಂಶದಲ್ಲಿ, ಯಾವ ಒಂದು ತಾಪಮಾನದಲ್ಲಿ ನಾವು ನೀರು ಕುಡಿಬೇಕು, ಈ ಎಲ್ಲ ಒಂದು ವಿಷಯವನ್ನು ತಿಳ್ಕೊಳ್ಳೋದು ಬಹುಮುಖ್ಯವಾಗಿದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ತಣ್ಣೀರು ಕುಡಿದ್ರೂ ಒಳ್ಳೆಯದೇ. ಆದರೆ ತಣ್ಣೀರು ಕುಡಿದಾಗ ಏನಾಗ್ತದೆ ಅಂದರೆ ರಾತ್ರಿ ಆಹಾರ ಸೇವನೆ ಮಾಡಿರ್ತಕ್ಕಂತಹ ಆಹಾರದಲ್ಲಿ ಇರ್ತಕ್ಕಂತಹ ಕೊಬ್ಬಿನ ಅಂಶಗಳೇನಿರ್ತದೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಯೋದ್ರಿಂದ ಆ ಕೊಬ್ಬಿನ ಅಂಶಗಳು ಗಟ್ಟಿಯಾಗ್ತದೆ. ಆದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ಆಹಾರದ ಕಣಗಳನ್ನು, ರಾತ್ರಿ ಸೇವನೆ ಮಾಡಿರ್ತಕ್ಕಂಥ ಆಹಾರದ ಕಣಗಳನ್ನು ಹೊಡಿತದೆ. ಹಾಗೂ ಜಿಡ್ಡಿನಂಶ, ಆ ಕೊಬ್ಬಿನಂಶವನ್ನು ಹೊಡಿತದೆ. ರಕ್ತನಾಳಗಳಲ್ಲಿ ಇರ್ತಕ್ಕಂತಹ ಕೊಬ್ಬಿನಂಶಗಳನ್ನ ಇದು ಹೊಡಿತದೆ. ಹಾಗೂ ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ, ಆರೋಗ್ಯದಿಂದ ಇರ್ಬೋದು, ತೂಕದ ನಿರ್ವಹಣೆ ಆಗ್ತದೆ. ಈ ಎಲ್ಲ ಒಂದು ಅನುಕೂಲಗಳಿದೆ. ಯಾವ ಪ್ರಯೋಜನಗಳಾಗ್ತದೆ ಉಗುರು ಬೆಚ್ಚ ನೀರು ಕುಡಿಯೋದ್ರಿಂದ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೊಟ್ಟ ಮೊದಲನೇದು ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಆಗ್ತದೆ. ಯಾಕೆಂತಂದರೆ ಡೈಜೆಸ್ಟಿವ್ ಎನ್ಸೈಮ್ಗಳು ಆ್ಯಕ್ಟಿವೇಟ್ ಆಗ್ತದೆ. ಆದ್ದರಿಂದ ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಹೊಟ್ಟೆ ಉಬ್ಬರ, ಈ ಒಂದು ಸಮಸ್ಯೆಗಳು, ಅಸಿಡಿಟಿ, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಎರಡನೇದು ಕಾನ್ಸ್ಟಿಪೇಷನ್ ನಿವಾರಣೆ ಆಗ್ತದೆ, ಅಂದರೆ ಮಲಬದ್ಧತೆ ನಿವಾರಣೆ ಆಗ್ತದೆ. ಹಾಗೂ ಮೂರನೇದು ಪ್ರಮುಖವಾಗಿ ಡಿಟಾಕ್ಸಿಫಿಕೇಷನ್, ಬಾಡಿ ಡಿಟಾಕ್ಸ್ ಆಗ್ತದೆ, ಅಂದರೆ ನಿರ್ವಿಷೀಕರಣ ಅಂತಂದರೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ. ಯಾವಾಗ ನೀವು ಉಗುರು ಬೆಚ್ಚಿನ ನೀರು ಕುಡಿತೀರೋ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗ್ತದೆ. ಆವಾಗ ನಿಮಗೆ ಒಂಥರ ಬಿಸಿ ಆದಂಗೆ ಆಗ್ತದೆ, ದೇಹ ಬೆವರುತ್ತದೆ. ಹಾಗೂ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ನಮ್ಮ ಕಿಡ್ನಿ ಫಿಲ್ಟ್ರೇಷನ್ ಚೆನ್ನಾಗಾಗ್ತದೆ, ಕಿಡ್ನಿ ಫಂಕ್ಷನ್ ಚೆನ್ನಾಗಾಗ್ತದೆ. ಇದರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು, ಟಾಕ್ಸಿಕ್ ಅಂಶಗಳನ್ನ ದೇಹದಿಂದ ಹೊರಹಾಕಲು ಸುಗಮವಾಗಿ ಆಗ್ತದೆ. ಆದ್ದರಿಂದ ಈ ಒಂದು ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸ್ ಆಗ್ತದೆ. ಹಾಗೂ ತೂಕದ ನಿರ್ವಹಣೆ, ಅತಿಯಾದ ಒಂದು ಬೊಜ್ಜಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಹಾಗೂ ಈ ಒಂದು ತೂಕದ ನಿರ್ವಹಣೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್, ಈ ಜಿಡ್ಡಿನಂಶ ಏನಿರ್ತದೆ ಅವೆಲ್ಲದು ಕರಗ್ತದೆ. ಹಾಗೂ ದೇಹದ ತೂಕದ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ. ಹಾಗಾದರೆ ನೀರು ಎಷ್ಟು ಕುಡಿಬೇಕು, ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಅದ್ರ ಜೊತೆಗೆ ನೀರಿನ ತಾಪಮಾನ ಎಷ್ಟಿರಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ನಾವು 50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ಒಂದು ತಾಪಮಾನದಲ್ಲಿ ನೀರನ್ನು ಕುಡಿಬಾರ್ದು. ಉಗುರು ಬೆಚ್ಚಿನ ನೀರು ಕುಡಿಬೇಕು. ಹಾಗೂ ಕೆಲವೊಬ್ರು ಏನು ಮಾಡ್ತಾರೆ, ನೀರು ಕುಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಒಂದೇ ಸಮಯಕ್ಕೆ 1 ಲೀಟ್ರು 2 ಲೀಟ್ರ್ ನೀರನ್ನು ಕುಡಿತಾರೆ. ಇದು ತಪ್ಪು. ಯಾಕೆ ಅಂತಂದರೆ ನಾವು ಅತಿಯಾಗಿ ನೀರು ಕುಡಿದ್ರೆ, ಒಂದೇ ಸಮಯಕ್ಕೆ ಅತಿಯಾಗಿ ನೀರು ಕುಡಿದಾಗ ಏನಾಗ್ತದೆ ಅಂತಂದರೆ ರಕ್ತದಲ್ಲಿನ ಸೋಡಿಯಂ ಅಂಶ ಕಡಿಮೆ ಆಗ್ತದೆ. ಆಗ ದೇಹದಲ್ಲಿ ಸುಸ್ತಾಗೋದು, ತಲೆ ತಿರುಗೋದು, ವಾಕರಿಕೆ, ಬಳಲ್ತಕ್ಕಂತಹದ್ದು, ಆಯಾಸ ಆಗೋದು, ಈ ಎಲ್ಲ ಒಂದು ಸಮಸ್ಯೆಗಳಾಗ್ತದೆ. ಆದ್ದರಿಂದ ಒಂದೇ ಸಮಯಕ್ಕೆ ಅತಿಯಾಗಿ ನೀರನ್ನು ಕುಡಿಬಾರ್ದು. ಇನ್ನು ತಾಪಮಾನದ ವಿಷಯಕ್ಕೆ ಬಂತು ಅಂತಂದರೆ ಅತಿ ಬಿಸಿಯಾಗಿರ್ತಕ್ಕಂಥ ನೀರನ್ನ ಕುಡಿಬಾರ್ದು.
ಅಂದರೆ ಒಂದು 50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಒಂದು 60 ಡಿಗ್ರಿ 70 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅತಿ ಹೆಚ್ಚಾಗಿ ಸುಡ್ತಾ ಇರ್ತಕ್ಕಂತಹ ನೀರನ್ನ ಕುಡಿದಾಗ ಏನಾಗ್ತದೆ ಅಂತಂದರೆ ಪ್ರಮುಖವಾಗಿ ನಮ್ಮ ಹಲ್ಲಿನಲ್ಲಿರ್ತಕ್ಕಂಥ ಒಂದು ರಕ್ಷಣಾ ಕವಚ ಎನಾಮಲ್ ಅಂತ ಏನು ಹೇಳ್ತಾರೆ, ಆ ಹಲ್ಲಿನ ಮೇಲಿರತಕ್ಕಂತಹ ಒಂದು ಪದರ ಅದು ಹಾನಿಯಾಗ್ತದೆ. ಹಾಗೂ ನಾಲಿಗೆಯಲ್ಲಿರ್ತಕ್ಕಂತಹ ಪದರಗಳನ್ನ ಅದು ಹಾನಿ ಮಾಡ್ತದೆ. ಹಾಗೂ ಅನ್ನನಾಳಗಳಲ್ಲಿ ಇರ್ತಕ್ಕಂಥ ಪದರಗಳ ಮೇಲೆ ಹಾನಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ಅತಿ ಬಿಸಿಯಾದ ನೀರನ್ನು ಕುಡಿಬಾರ್ದು. ಉಗುರು ಬೆಚ್ಚಿನ ನೀರು ಕುಡಿಯೋದ್ರಿಂದ ಹಾಗೂ ನಿಯಮಿತವಾಗಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.